ನವರಾತ್ರಿ 7ನೇ ದಿನ ತಾಯಿ ಕಾಳರಾತ್ರಿಗೆ ನಮಸ್ಕರಿಸುತ್ತಾ ಇವತ್ತಿನ ಬಣ್ಣ ಕೇಸರಿ ಅಂದರೆ ಆರೆಂಜ್ ಕಲರ್. ಕೇಸರಿ ಬಣ್ಣದ ಫುಡ್ಸ್ ಯಾವುದು ಅಂತ ನೋಡೋಣ ಅಂದರೆ ಕ್ಯಾರೆಟ್, ಆರೆಂಜ್, ಸಿಹಿ ಕುಂಬಳ, ಪಪ್ಪಾಯ, ಸಿಹಿಗೆಣಸು, ಸಿದ್ದೋಟ ಹಣ್ಣು. ಈ ಎಲ್ಲ ಫುಡ್ಸ್ನ ನಿಮ್ಮ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ಏನು ಲಾಭ ಆಗುತ್ತೆ ಅಂತ ಇವತ್ತು ನೋಡೋಣ. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಜಾಸ್ತಿ ಇರೋದ್ರಿಂದ ಐ ಹೆಲ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ರಿಂಕಲ್ಸ್ನ ಕಮ್ಮಿ ಮಾಡಿ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಿ ಗ್ಲೋ ಆಗೋ ಹಾಗೆ ಮಾಡುತ್ತೆ. ಆರೆಂಜ್ ಫುಡ್ಸು ಹಾರ್ಟ್ಗೆ ತುಂಬಾ ಫ್ರೆಂಡ್ಲಿ. ಯಾಕೆ ಅಂದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋವಂಥ ಕೆಪಾಸಿಟಿ ಇದೆ, ಹಾಗೆ ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ. ಫೈಬರ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ನ ಇಂಪ್ರೂವ್ ಮಾಡಿ ಕಾನ್ಸ್ಟಿಪೇಷನ್ನ ಕಮ್ಮಿ ಮಾಡುತ್ತೆ. ಕ್ಯಾರೋಟಿನಾಯ್ಡ್ಸ್ ಮತ್ತು ಫ್ಲೇವನಾಯ್ಡ್ಸ್ ಶರೀರದ ಸೆಲ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಕ್ಯಾನ್ಸರ್ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಆರೆಂಜ್ ಫುಡ್ಸಲ್ಲಿ ನ್ಯಾಚುರಲ್ ಶುಗರ್ ಮತ್ತು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತಕ್ಷಣಕ್ಕೆ ಎನರ್ಜಿ ಸಿಕ್ದಾಗೆ ಆಗಿ ಬಾಡಿ ಹೈಡ್ರೇಟ್ ಆಗುತ್ತೆ. ಸೊ ನಿಮ್ಮ ಡಯೆಟ್ನಲ್ಲಿ ಆರೆಂಜ್ ಕಲರ್ ಫುಡ್ಸ್ನ ಜಾಸ್ತಿ ಯೂಸ್ ಮಾಡಿ, ಹಾಗೆ ಅದರ ಲಾಭಗಳನ್ನ ಪಡ್ಕೊಳ್ಳಿ.